ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ಓಂ ನಮೋ ಭಗವತೆ ರುದ್ರಾಯ ನಮಃ. ನಮಸ್ಕಾರ, ಜನ್ನಾಸ್ಟ್ರೋ ವೀಕ್ಷಕರಿಗೆ ಸ್ವಾಗತ. ನಾನು ಅಶೋಕ್ ಕುಮಾರ್. ಜ್ಯೋತಿಷದ ಬಗ್ಗೆ ಬಹಳ ಒಂದು ಆಸಕ್ತಿ ಇದ್ದು, ನಮ್ಮ ಒಂದು ಕುಟುಂಬವೇ ಒಂದು ಜ್ಯೋತಿಷದ ಒಂದು ಕುಟುಂಬ. ನಮ್ಮ ತಂದೆ, ನಮ್ಮ ತಾತ, ಮುತ್ತಾತರೆಲ್ಲರೂ ಕೂಡ ಜ್ಯೋತಿಷದಲ್ಲಿ ಇದ್ದಂಥವ್ರೆ. ಅದರಲ್ಲಿ 3 ಥರದ ವಿಚಾರಗಳಿದೆ. ಒಂದು ಪರಿಹಾರ ಅಂತ ಬಂದಾಗ ಯಂತ್ರ ಮಂತ್ರ ತಂತ್ರ ಅಂತೀವಿ. ಸೊ ಇದನ್ನ ಮಾಡ್ತಾ ಬಂದಂಥವ್ರು, ಇದರಲ್ಲಿ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳನ್ನ ನೀಡ್ತಾ ಬಂದಂಥವ್ರು ನಮ್ಮ ಕುಟುಂಬದವರು. ಈಗ ಜ್ಯೋತಿಷದ ವಿಚಾರಕ್ಕೆ ಬಂದರೆ ನನ್ನ ಆಸಕ್ತಿ ಬಹಳ ಬಹಳ ದೊಡ್ಡ ಮಟ್ಟದಲ್ಲಿ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಹಸ್ತ ಸಾಮುದ್ರಿಕೆ ಶಾಸ್ತ್ರ. ಇದರಲ್ಲಿ ಹಸ್ತದಲ್ಲಿ ಹೇಳುವಂಥದ್ದು, ಈಗ ನಾಡಿ ಹಸ್ತ ಸಾಮುದ್ರಿಕೆ ಅಂತಿದೆ, ಆಮೇಲೆ ಜಮಿನಿ ಅಸ್ಟ್ರಾಲಜಿ ಇದೆ, ವೇದಿಕ್ ಅಸ್ಟ್ರಾಲಜಿ ಇದೆ, ಆಮೇಲೆ ಪ್ರಶ್ನೆಶಾಸ್ತ್ರ ಇದೆ. ಸೊ ಎಲ್ಲದನ್ನು ನಾವು ಗಮನಿಸಿದಾಗ ಇದೊಂದು ಬಹಳ ಅಪಾರವಾಗಿರುವಂತಹ ದೊಡ್ಡ ಮಟ್ಟದ ಒಂದು ಶಾಸ್ತ್ರ ಇದೆ. ಬಟ್ ನಮ್ಮಲ್ಲಿ ಏನಾಗಿದೆ, ಇದ್ರಲ್ಲಿ ತಪ್ಪು ಮಾಹಿತಿನೇ ಕೊಡ್ತಾರೆ ಜ್ಯೋತಿಷರು. ಹೇಗೆ ಅಂತಂದ್ರೆ, ಈಗ ನ್ಯೂಮರಾಲಜಿ ಅಂತ ಹೇಳ್ತಾರೆ, ತುಂಬಾ ಜಮ್ ಸ್ಟೋನ್ಸ್ ಗಳನ್ನ ಸಜೆಸ್ಟ್ ಮಾಡ್ತಾ ಇದ್ದಾರೆ, ಕಾಸ್ಟ್ಲಿ ಪೂಜೆಗಳನ್ನ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಇದ್ಯಾವುದು ಕೂಡ ಜ್ಯೋತಿಷದಲ್ಲಿ ಇಲ್ಲ. ನೀವು ಬೃಹತ್ ಪರಾಶರ ಹೋರಾಶಾಸ್ತ್ರ ತಗೊಳ್ಳಿ, ಅಥವಾ ವರಮಿಹಿರ ಬರೆದಿರುವಂತಹ ಬೃಹತ್ ಜಾತಕ, ಇದು ಯಾವುದೇ ಗ್ರಂಥಗಳನ್ನ ತಗೊಂಡು ಕೂಡ ಅದರಲ್ಲಿ ಪರಿಹಾರ ಅನ್ನುವಂಥದ್ದು ಬಹಳ ಸಿಂಪಲ್ ರೆಮಿಡೀಸ್ ಇದೆ. ಅಲ್ಲಿ ನಮಗೆ ದಾನಗಳು ಮತ್ತೆ ಸಂಬಂಧಪಟ್ಟಂತೆ ಮಂತ್ರ ಜಪಗಳಿದೆ. ಅದು ಬಿಟ್ಟು ನಾವು ಬೇರೆ ಯಾವ್ಯಾವುದೋ ನಮ್ಮನ್ನ ಹಾದಿ ತಪ್ಪಿಸುವಂತ ಕೆಲಸ ನಡೀತಾ ಇದೆ. ಇಲ್ಲಿ ಜ್ಯೋತಿಷ ಅಂತಂದ್ರೆ ನಮ್ಮ ಜೀವನಕ್ಕೆ ಒಂದು ಮಾರ್ಗದರ್ಶನ. ಈ ಜ್ಯೋತಿಷ ಅನ್ನುವಂಥದ್ದು ಕರ್ಮದ ಅನುಸಾರವಾಗಿ ಗ್ರಹಗಳ ಒಂದು ಅಲೈನ್ಮೆಂಟ್ ಆಗುತ್ತೆ. ಆ ಗ್ರಹಗಳು ತಮ್ಮ ಫಲವನ್ನ ಕೊಡ್ತವೆ ಅಷ್ಟೇ. ಗ್ರಹಗಳನ್ನ ನಾವು ಬೈದು ಏನು ಪ್ರಯೋಜನ ಇಲ್ಲ. ಗ್ರಹಗಳು ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಫಲವನ್ನು ನೀಡುತ್ತೆ. ಆ ಗ್ರಹಗಳ ಒಂದು ಗ್ರಹ ಶಾಂತಿ, ಗ್ರಹಗಳಿಗೆ ಸಂಬಂಧಪಟ್ಟಂತಹ ಬದಲಾವಣೆ ಮಾಡ್ಕೊಳ್ಳೋಕೆ ಮಂತ್ರದಿಂದ ಮಾತ್ರ ಸಾಧ್ಯ. ಸೊ ಈ ರೀತಿಯಾಗಿರುವಂತಹ ದಾರಿಯಲ್ಲಿ ಜ್ಯೋತಿಷ ಇರುವಂಥದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಜ್ಯೋತಿಷ ಅಂತಂದ್ರೆ ಆಧ್ಯಾತ್ಮಿಕವಾಗಿ ಆ ವ್ಯಕ್ತಿ ಯಾವ ಹಂತದಲ್ಲಿ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಮಾತ್ರ ಉಪಯೋಗವಾಗಿರುವಂಥದ್ದು. ಅದು ಬಿಟ್ಟು ಇಲ್ಲಿ ಏನಾಗಿದೆ, ಕಾರ್ಗಳು, ಬೈಕ್ಗಳು ಇದ್ರ ಬಗ್ಗೆ ತಗೋಬೇಕು ಅಥವಾ ಮನೆ ತಗೋಬೇಕು, ಬಹಳ ಅಪಾರವಾಗಿ ಆಸ್ತಿ ಮಾಡಬೇಕು, ಅದಕ್ಕೋಸ್ಕರ ವಾಸ್ತು ಪರಿಹಾರ ಹೇಳಿ, ಅದಕ್ಕೋಸ್ಕರ ಜ್ಯೋತಿಷ ಹೇಳಿ ಅಂತ ಹೇಳ್ತಾರೆ. ಇದಲ್ಲ. ಆಧ್ಯಾತ್ಮಿಕವಾಗಿ ಮನುಷ್ಯ ಉನ್ನತಿಗೆ ಹೋಗುವಂತಹ ಒಂದು ಮಾರ್ಗ. ಸೊ ಇದನ್ನ ತಿಳ್ಕೊಬೇಕಾಗತ್ತೆ. ಈ ಮಟ್ಟದಲ್ಲೇ ನಾನು ಅಧ್ಯಯನ ಮಾಡ್ತಾ ಇದ್ದೀನಿ ಅಂತ ಸಾವಿರಾರು ಜಾತಕಗಳಿದೆ, ಸಾವಿರಾರು ಹಸ್ತಗಳ ಒಂದು ಫೋಟೋಗಳ ನನ್ನ ಹತ್ರ ಇದೆ, ಅಧ್ಯಯನ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಪುಸ್ತಕಗಳನ್ನು ಬಿಡುಗಡೆ ಮಾಡುವಂತ ಆಶಯ ಇದೆ. ಹಾಗಾಗಿ ಇಷ್ಟು ನನ್ನ ಬಗ್ಗೆ ಹೇಳಿರುವಂಥದ್ದು. ನೀವು ನನ್ನನ್ನು ಕನ್ಸಲ್ಟ್ ಮಾಡಬಹುದು. ನೀವು ವೆಬ್ಸೈಟ್ಗೆ ನೀವು ಲಾಗಿನ್ ಆಗ್ಬೋದು, ಅಥವಾ ಅಲ್ಲಿರುವಂತಹ ನಂಬರ್ಗೆ ನೀವು ಕರೆ ಮಾಡಿ. ಸೆಪ್ಟೆಂಬರ್ ತಿಂಗಳಿಗೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯವರಿಗೆ ನೋಡೋದಾದ್ರೆ, ಇನ್ ಜನರಲ್ ಆಗಿ ನಾವು ನೋಡೋದಾದ್ರೆ, ಅವರಿಗೆ ಮೊದಲನೇದಾಗಿ ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹ ಬಂದು 11ನೇ ಮನೆಯಲ್ಲಿ ಇರುವಂತದ್ದು. ಶನಿಯಿಂದ ದೃಷ್ಟಿ, ಬಟ್ ಅಷ್ಟೇ ಕೆಟ್ಟದೇನಲ್ಲ, ವಕ್ರಿ ದೃಷ್ಟಿ ಇದೆ. ಇದನ್ನ ನಾವು ಗಮನಿಸಿದ್ರೆ ವೃಶ್ಚಿಕ ರಾಶಿ ಅಥವಾ ವೃಶ್ಚಿಕ ಲಗ್ನದವರಿಗೆ ಒಂದು ವೇಳೆ ನಿಮ್ಗೆ ಏನಾದ್ರೂ ಶನಿಯ ಒಂದು ಮಹಾದೇಶ ನಡೀತಿದೆ ಅನ್ಕೊಳ್ಳಿ. ಸೊ ಅಲ್ಲಿ ಮಲ್ಟಿಪಲ್ ಪ್ರೆಡಿಕ್ಷನ್ಸ್ ನಾವು ಕೊಡ್ಬೋದು. ಬಟ್ ಇಲ್ಲಿ ಜನರಲ್ ಆಗಿ ನಾವು ಹೇಳೋದಾದ್ರೆ ಇದೊಂದು ಒಳ್ಳೆಯ ಸಮಯ. 11ನೇ ಮನೆಯಲ್ಲಿ ಕುಜಗ್ರಹ ಇರುವಂತದ್ದು ಧನಲಾಭವನ್ನು ಕೊಡುತ್ತೆ. ಧನಲಾಭ ಅಂತಂದ್ರೆ ಹೇಗೆ, ಒಂದು ನಿಮಗೆ ಹಣ ಸ್ಟ್ರಕ್ ಆಗಿರ್ಬೋದು, ಫೈನಾನ್ಷಿಯಲ್ ಆಗಿ ನಿಮಗೆ ಬರ್ಬೇಕಾಗಿರೋ ಹಣ ಇರ್ಬೋದು, ಇದೆಲ್ಲ ನಿಮಗೆ ಬರುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಇದು ಸ್ಟೂಡೆಂಟ್ಗಳಿಗೆ ಬಹಳ ಉತ್ತಮವಾಗಿರುವಂತ ಸಮಯ. ಪಂಚಮದಲ್ಲಿ ಶನಿ ಇರುವಂತದ್ದು ಒಂದು 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 ಪ್ರೋಗ್ರೆಸ್ ನ ಕೊಡುತ್ತೆ. ಕೆಲವರು ಇಂಟರ್ವ್ಯೂ ಕೊಟ್ಟು ರಿಸಲ್ಟ್ಸ್ಗೆ ವೇಟ್ ಮಾಡ್ತಾ ಇರ್ತಾರೆ, ಅವ್ರಿಗೂ ಕೂಡ ಇದು ಬಹಳ ಒಳ್ಳೇದು. ಮತ್ತೆ ವ್ಯವಸಾಯ ಮಾಡುವಂತಹ ಕೃಷಿಕರಿಗೆ ಬಹಳ ಒಳ್ಳೇದಾಗಿರುವಂತ ಇದೆ. ಯಾಕೆಂದ್ರೆ ವೃಶ್ಚಿಕ ಲಗ್ನಕ್ಕೆ ಅಥವಾ ವೃಶ್ಚಿಕ ರಾಶಿ ಅಂತ ತಗೊಂಡ್ರೆ ನಾವು ಚತುರ್ಥ ಭಾವಾಧಿಪತಿ ಬಂದು ಪಂಚಮದಲ್ಲಿ ಇರುವುದು ಬಹಳ ಒಳ್ಳೇದಿದೆ. ವೃಶ್ಚಿಕ ಲಗ್ನದ ರಾಶಿಯವರು, ವೃಶ್ಚಿಕ ರಾಶಿಯವರು ಸಂಬಂಧಪಟ್ಟಂತೆ ಅದು ರಾಶಿಯಾಧಿಪತಿ ಕುಜಗ್ರಹ ಇರೋದ್ರಿಂದ ಇವರಲ್ಲಿ ಒಂದು ಸ್ಪೀಡಾಗಿ ಕೆಲಸ ಮಾಡುವಂಥದ್ದು ಇರುತ್ತೆ. ಬಹಳಷ್ಟು ಜನ ರಾಜಕಾರಣಿಗಳಿದ್ದಾರೆ ಇದರಲ್ಲಿ. ಸ್ಪೀಡಾಗಿ ಕೆಲಸ ಮಾಡುವಂತಂದ್ರೆ ಟೈರ್ಡ್ ಆಗದೆ ಇದ್ದಂಗೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡುವಂತ ಶಕ್ತಿ ಇರುತ್ತೆ ಇವರಿಗೆ. ಅದ್ರ ಜೊತೆಯಲ್ಲಿ ಬಹಳ ಒಂದು ಧೈರ್ಯಸ್ಥರು ಕೂಡ. ಇಲ್ಲಿ ಇನ್ನೊಂದಿದೆ, ಏನಂತಂದ್ರೆ ಹಸ್ತರೇಖೆಯನ್ನು ಕೂಡ ನಾವೊಂದು ಕಂಪೇರ್ ಮಾಡಿ ನೋಡ್ಬೇಕಾಗತ್ತೆ. ಸುಮ್ಮನೆ ರಾಶಿ ಫಲವನ್ನ ಹೇಳೋದಕ್ಕಿಂತ ಹಸ್ತದಲ್ಲಿ ಕೂಡ ಒಂದು ವೇಳೆ ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನು ನಾವು ಅಪ್ಲೈ ಮಾಡೋದಾದ್ರೆ ಅವರಲ್ಲಿ ಕುಜಸ್ಥಾನ ತುಂಬಾ ಸ್ಟ್ರಾಂಗ್ ಆಗಿದ್ರೆ ಅಂತವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಅಡ್ವೆಂಚರ್ಸ್ ಆಕ್ಟಿವಿಟೀಸ್ ಗಳಲ್ಲಿ ತೊಡಕೊಳ್ತಾರೆ. ಇದು ಬಂದು ವೃಶ್ಚಿಕ ರಾಶಿಯಾಗಿ ಇನ್ ಜನರಲ್ ನಾವು ಹೇಳೋದಾದ್ರೆ. ಬಟ್ ಈ ವೃಶ್ಚಿಕ ರಾಶಿ ಬಹಳ ಒಂದು ಸಕ್ಸಸ್ ನ ಕೊಡುವಂತ ಸಮಯ. ಈ ಒಂದು ತಿಂಗಳಲ್ಲಿ ನಮ್ಮ ಲೈಫಿನ ಸಕ್ಸಸ್ ಡಿಸೈಡ್ ಆಗಲ್ಲ. ಆದ್ರೂ ಕೂಡ ಕೆಲವಾರು ಘಟನೆಗಳು, ಕೆಲವಾರು ಅವಕಾಶಗಳು ಸಿಗುವಂತ ಸಾಧ್ಯತೆ, ನಡೆಯುವಂತ ಸಾಧ್ಯತೆ ಇರುತ್ತೆ. ಸೊ ವೃಶ್ಚಿಕ ರಾಶಿಯವರು ಇಲ್ಲಿ ಇನ್ನೊಂದನ್ನ ತಿಳ್ಕೊಬೇಕು. ವೃಶ್ಚಿಕ ರಾಶಿಯಲ್ಲಿ ಚಂದ್ರ ನೀಚನಾಗ್ತಾನೆ. ಚಂದ್ರ ನೀಚನಾದಾಗ ಒಂದು ವೇಳೆ ಅದು ಶನಿಯಿಂದ ಆಸ್ಪೆಕ್ಟ್ ಆಗಲ್ಪಟ್ಟ, ಈಗ ಆಕ್ಸಿಸ್ ಅಂತೀವಿ, ಆಕ್ಸಿಸ್ ಅಲ್ಲಿ 1-7 ಆಕ್ಸಿಸ್ ಅಂತೀವಿ. ಈ 2 ಗ್ರಹಗಳು ಮ್ಯೂಚುವಲ್ ಆಗಿ ಒಂದೊಂದು ನೋಡ್ಕೊಂಡಾಗ ಶನಿ ಮತ್ತೆ
ಒಂದು ಶನಿ ಮತ್ತು ಚಂದ್ರಗ್ರಹ ಅವರು ಬಹಳ ಡಿಪ್ರೆಷನ್ಗೆ ಒಳಗಾಗ್ತಾರೆ. ಇದಕ್ಕೆ ವಿಷಯೋಗ ಅಂತಾರೆ. ಈ ಸಾಧ್ಯತೆಗಳಿರುತ್ತೆ. ಅದರಲ್ಲೂ ಕೂಡ ವೃಶ್ಚಿಕ ರಾಶಿಯಲ್ಲಿ ಚಂದ್ರನಿದ್ದು ಶನಿಯಿಂದ ಆಸ್ಪೆಕ್ಟ್ ಆದ್ರೆ ಮಾತ್ರ ಖಂಡಿತವಾಗ್ಲೂ ಸಹ ಸಿವಿಯರ್ ಆಗಿ ಡಿಪ್ರೆಷನ್ ಅವ್ರು ಫೀಲ್ ಆಗ್ತಾರೆ. ಬಹಳ ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಮನಸ್ಸನ್ನ ಕೆಡಿಸ್ಕೊಂಡು ಒಂದು ಲೋ ಆಗಿ ಫೀಲ್ ಆಗುವಂತ ಸಾಧ್ಯತೆ ಇರುತ್ತೆ. ಅಂತ ಟೈಮಲ್ಲಿ ಅವ್ರಿಗೇನಾದ್ರೂ ಆಲ್ಕೋಹಾಲಿಸಮು ಅಥವಾ ಅವ್ರಿಗೇನಾದ್ರೂ ಈ ತರ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಗಳಿದ್ರಂತೂ ಫುಲ್ ಲೋ ಪ್ರಪಾತಕ್ಕೆ ಬಿದ್ದೋಗ್ತಾರೆ. ಸೊ ವೃಶ್ಚಿಕ ರಾಶಿ ಬಹಳ ಸೆನ್ಸಿಟಿವ್ ಆಗಿರುವಂತ ವ್ಯಕ್ತಿಗಳು ಇವರು. ರಾಶಿಗೆ ಸಂಬಂಧಪಟ್ಟ ರಾಶಿಯಾಧಿಪತಿ ಲಕ್ಷಣಗಳು ಇರುತ್ತೆ. ಬಟ್ ಚಂದ್ರ ಅಲ್ಲಿದ್ದಾನಲ್ವಾ, ಮನಸ್ಸು ಬಹಳ ವೀಕ್ ಆಗಿರುತ್ತೆ. ಇವರು ಪ್ರಾಣಾಯಾಮವನ್ನ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಣಾಯಾಮ ಏನ್ ಮಾಡತ್ತೆ ಅಂತಂದ್ರೆ ಒಂದು ಬ್ರೆತ್ ನ ಕಂಟ್ರೋಲ್ ಇಂದ ನಮ್ಗೆ ಏನಾಗುತ್ತೆ, ಮಾನಸಿಕವಾಗಿ ಒಂದು ಸ್ಟೆಬಿಲಿಟಿ ಬರುತ್ತೆ, ಸಾಧ್ಯತೆ ಬರ್ತಾ ಹೋಗುತ್ತೆ. ಈ ಮೆಂಟಲ್ ಸ್ಟೆಬಿಲಿಟಿ ಬಂದಾಗ ಏನಾಗುತ್ತೆ ಅಂತಂದ್ರೆ ಚಂದ್ರನ ಒಂದು ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಅದು ಬಿಟ್ಟು ಬಿಳಿ ಬಟ್ಟೆ ಹಾಕೊಳ್ಳಿ, ಹಾಲು ಕುಡೀರಿ, ಅಥವಾ ನೀವು ಇದನ್ನ ಮಾಡಿ, ಇವೆಲ್ಲ ಕೂಡ ನಾನು ಎಲ್ಲ ಅಪ್ಲೈ ಮಾಡಿದ್ದೀನಿ. ಯಾವುದಕ್ಕೆ ಒಂದು ರೆಮಿಡೀಸ್ ರೂಪದಲ್ಲಿ ಇವೆಲ್ಲ ಅಪ್ಲೈ ಮಾಡಿದಾಗ ಇದು ಯಾವುದು ಕೆಲಸ ಮಾಡಿಲ್ಲ. ಒಂದೇ ಒಂದು ಮಂತ್ರ ಜಪ ಮಾಡಿ, ದಾನಗಳನ್ನ ಮಾಡಿ. ಸೊ ಈ ತರ ಮಾಡ್ಬೋದು. ಸೊ ವೃಶ್ಚಿಕ ರಾಶಿಯವರಿಗೆ ಇಷ್ಟು ಫಲಿತಗಳನ್ನು ಹೇಳ್ಬೋದು. ನಮಸ್ಕಾರ. ಈಗ 12 ರಾಶಿಗಳ ಫಲಗಳನ್ನು ನಾನು ನೋಡಿದ್ವಿ. ಯಾಕೆಂದ್ರೆ ಬಹಳಷ್ಟು ಜನಕ್ಕೆ ರಾಶಿ ಫಲ ನೋಡುವಂತಿದೆ. ತುಂಬಾ ಜನ ರಾಶಿ ಫಲಗಳಲ್ಲಿ ನಡೆಯಲ್ಲ ಹಾಗೆ ಅಂತ ಮಾತಾಡ್ತಿದ್ದಾರೆ. ಜಾತಕದ ನಿರೂಪಣೆ ಮಾಡೋ ರೀತಿ ಹೇಗೆ ಅಂತಂದ್ರೆ, ಒಂದು ಜಾತಕವನ್ನ ತೆಗೆದುಕೊಂಡಿದ್ದೀರಾ, ಫಸ್ಟ್ ಆ ಜಾತಕದಲ್ಲಿ ಆ ವ್ಯಕ್ತಿಯ ಬರ್ತ್ ಟೈಮ್ ಕರೆಕ್ಟ್ ಆಗಿಲ್ವಾ ಅಂತ ನೋಡ್ಬೇಕು. ಇದಕ್ಕೆ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅಂತ ಹೇಳ್ತಾರೆ. ಇದಕ್ಕೆ ಬಹಳಷ್ಟು ಗ್ರಂಥಗಳಿದೆ. ಅಲ್ಲಿರುವಂತ ಒಬ್ಬ ವ್ಯಕ್ತಿ ಜ್ಯೋತಿಷ್ಯದವನು ನಿಮ್ಮ ಪಾಸ್ಟ್ ಇವೆಂಟ್ಸ್ ನ ಹೇಳ್ಬೇಕು. ಅದನ್ನ ಜಾತಕದ ಟೈಮಿಂಗ್ ನಾವು ಸೆಟ್ ಮಾಡಿದ್ಮೇಲೆ, ರೆಕ್ಟಿಫೈ ಮಾಡಿದ್ಮೇಲೆ, ಫಸ್ಟ್ ಲಗ್ನ, ಆಮೇಲೆ ಫಾರ್ ಎಕ್ಸಾಂಪಲ್ ಒಂದು ಮದುವೆ ಬಗ್ಗೆನೇ ನಾವು ಹೇಳೋದಾದ್ರೆ, ನಿಮ್ಮ ಮದುವೆ ಯಾವಾಗ ಆಗುತ್ತೆ ಅನ್ನೋದಾದ್ರೆ, ಕೆಲವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ 2 ನಿಮಿಷ 5 ನಿಮಿಷದ ರೀಚಾರ್ಜ್ ಮಾಡಿಸ್ಕೊಂಡು ಅದರಲ್ಲಿ ಏನು ಚಾಟ್ ಮಾಡಿ ಇಷ್ಟೆಲ್ಲ ನಮ್ಮ ಭವಿಷ್ಯ ಹೇಳಿ ಅಂತ ಕೇಳೋವಂಥದ್ದು ನೋಡಿದ್ರೆ ನಾನು ಬಹಳ ಹಾಸ್ಯಾಸ್ಪದ, ಜ್ಯೋತಿಷಕ್ಕೆ ಅವಮಾನ ಅದು. ಒಂದು ಜಾತಕ ಆದ ಫಸ್ಟ್ ಲಗ್ನ, ಆಮೇಲೆ ಸಪ್ತಮಾಧಿಪತಿ, ಆಮೇಲೆ ಶುಕ್ರ ಗ್ರಹ, ಆಮೇಲೆ ನವಾಂಶದಲ್ಲಿ ಆ ಗ್ರಹಗಳಿದ್ದಾವೆ, ರಾಶಿ ತುಲ್ಯ ನವಾಂಶ ಅಂತ ನಾವು ನೋಡ್ತೀವಿ. ಎರಡನ್ನು ಕಂಪೇರ್ ಮಾಡಿ ಹಸ್ತರೇಖೆಯಲ್ಲೂ ಕೂಡ ಆ ಏಜ್ಗೆ ಯೂನಿಯನ್ ಲೈನ್ ಟಚ್ ಆಗಿದೆ ಅಂತ ನೋಡ್ಕೋಬೇಕು ಶುಕ್ರ ಸ್ಥಾನಕ್ಕೆ. ಅದಾದ್ಮೇಲೆ ಟ್ರಾನ್ಸಿಟ್ ಗಳಲ್ಲಿ ಗುರುಗ್ರಹ ಎಲ್ಲಿದೆ, ಸಪ್ತಮಾಧಿಪತಿ ಎಲ್ಲಿದ್ದಾನೆ, ವಿವಾಹ ಸಹಂ ಅಂತಾರೆ, ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದೆಲ್ಲ ಆದ್ಮೇಲೆ ಅವರ ಒಂದು ಡಬಲ್ ಟ್ರಾನ್ಸಿಟ್ ಥಿಯರಿ ಅಂತಾರೆ. ಶನಿಗ್ರಹದ ಗುರುಗ್ರಹದ 2 ಡಬಲ್ ಟ್ರಾನ್ಸಿಟ್ ನ ನೋಡ್ಕೊಂಡು ಫೈನಲ್ ಆಗಿ ಒಂದು ಜಡ್ಜ್ಮೆಂಟ್ ನ ಅಸ್ಟ್ರಾಲಜರ್ ಕೊಡಬೇಕು. ಇದಕ್ಕೆ ಪ್ರೆಡಿಕ್ಷನ್ ಅಂತಾರೆ. ಪ್ರಶ್ನೆ ಕುಂಡ್ಲಿಯನ್ನು ಕೂಡ ಉಪಯೋಗಿಸ್ಬೇಕು. ಪ್ರಶ್ನದಲ್ಲಿ ಇತ್ತಶಾಲ ಯೋಗ ಆಗಿದೆಯಾ, ಕಾಂಬೂಲ ಯೋಗ ಆಗಿದೆಯಾ, ಇವೆಲ್ಲ ನೋಡಿ ಫೈನಲ್ ಪ್ರೆಡಿಕ್ಷನ್ ಕೊಟ್ರೆ ಪ್ರೆಡಿಕ್ಷನ್ ನಿಜವಾಗುತ್ತೆ. ಹಾಗೆಯೇ ಜ್ಯೋತಿಷಿ ವ್ಯಕ್ತಿಗತವಾಗಿ ಅವನು ಶುದ್ಧವಾಗಿರ್ಬೇಕು. ಅವಾಗ ಮಾತ್ರ ಪ್ರೆಡಿಕ್ಷನ್ ನಿಜ ಆಗುತ್ತೆ. ನಮಸ್ಕಾರ.